ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಒಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ವಿಡಿಯೋದಲ್ಲಿ ಹನುಮಾನ್ ಜಯಂತಿ ಯಾವಾಗ ಇದೆ ಮತ್ತು ಅದ್ರ ಜೊತೆಗೆ ಚೈತ್ರ ಹುಣ್ಣಿಮೆ ಎರಡು ಒಂದೇ ದಿನ ಬಂದಿರೋದ್ರಿಂದ ಯಾವಾಗ ಏನು ಮತ್ತು ತಿಥಿ ಮತ್ತು ವಿವರಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲೇ ನೋಡೋಣ. ದಿನಾಂಕ ಯಾವಾಗ ಮತ್ತು ತಿಥಿ ಯಾವಾಗ ಪ್ರಾರಂಭ, ಪೂರ್ಣಿಮಾ ತಿಥಿ ಅದೆಲ್ಲ ಈ ವಿಡಿಯೋದಲ್ಲಿ ನೋಡೋಣಂತೆ. ಚೈತ್ರ ಪೂರ್ಣಿಮಾ ಮತ್ತು ಹನುಮಾನ್ ಜಯಂತಿ ಎರಡನ್ನೂ ಈ ಸಾರಿ ಒಂದೇ ದಿವಸ ಇರುತ್ತೆ ನೋಡ್ರಿ. ಭಾರತದಾದ್ಯಂತ ಈ ದಿನನ ಆಚರಣೆ ಇರುತ್ತೆ ನೋಡ್ರಿ, ಹನುಮಾನ್ ಜಯಂತಿ ಮತ್ತು ಚೈತ್ರ ಪೂರ್ಣಿಮಾ. ಮುಹೂರ್ತಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ನೋಡ್ರಿ, ಹನುಮಾನ್ ಜಯಂತಿ ಏನಪ್ಪ ಅಂದ್ರೆ ಶಕ್ತಿ, ಭಕ್ತಿ ಮತ್ತು ಧೈರ್ಯ, ನಿಸ್ವಾರ್ಥ ಸೇವೆ ಒಂದು ಸಂಕೇತವಾದಂತಹ ಹನುಮಾನವರ ಪವಿತ್ರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತೆ ನೋಡ್ರಿ. ಭಾರತದಾದ್ಯಂತ ಏನಂತಂದ್ರೆ ಬಹಳ ನಂಬಿಕೆಯಿಂದ ಈ ಒಂದು ಹನುಮಾನ್ ಜಯಂತಿ ಆಚರಣೆಯನ್ನು ಮಾಡ್ತಾರೆ. ಅಷ್ಟೊಂದು ಪ್ರಾಮುಖ್ಯತೆ ಐತೆ ನೋಡ್ರಿ. ರಾಮನ ಒಂದು ದೈವಿಕ ಭಕ್ತ ಈ ಒಂದು ಹನುಮಂತನ ಏನಂತಂದರೆ ವಾರ್ಷಿಕೋತ್ಸವ ಆಚರಣೆಯನ್ನು ಮಾಡ್ತಾರೆ. ಹಾಗೆ ಈ ದಿನ ಹುಣ್ಣಿಮೆ ಕೂಡ ಇರೋದರಿಂದ ಹುಣ್ಣಿಮೆ ಆಚರಣೆ ಕೂಡ ಇರ್ತದೆ ನೋಡ್ರಿ. ಚೈತ್ರ ಪೂರ್ಣಿಮಾ ತಿಥಿ ಪ್ರಕಾರ ಏನಂತಂದ್ರೆ ಏಪ್ರಿಲ್ 2ನೇ ತಾರೀಕು ಗುರುವಾರ ದಿವಸ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಮತ್ತು ಈ ಒಂದು ಹಿಂದೂ ಮಾಸದ ಚೈತ್ರದ ಹುಣ್ಣಿಮೆ ದಿನ ನೋಡ್ರಿ, ಭಗವಾನ್ ಹನುಮನ ಒಂದು ಜನನವನ್ನು ಕೂಡ ಇದು ಸೂಚಿಸುತ್ತೆ. ಮತ್ತು ಉಪವಾಸ ಹನುಮಾನ್ ಚಾಲೀಸ್ ಪಠಣ ಈ ದಿನ ಶುಭ ಅಂತಂದು ಹೇಳಲಾಗತ್ತೆ ನೋಡ್ರಿ. ಈ ದಿನ ತಿಥಿಯ ವಿವರಗಳನ್ನು ನೋಡೋದಾತಪ್ಪ ಅಂತಂದ್ರೆ ಹನುಮ ಜಯಂತಿನ ಅವತ್ತಿರುತ್ತೆ ಗುರುವಾರ 2ನೇ ತಾರೀಕು ಏಪ್ರಿಲ್, ಚೈತ್ರ ಮಾಸದ ಹುಣ್ಣಿಮೆ ದಿವಸ ನೋಡ್ರಿ ಹನುಮಂತನ ಜನನ ಇರುತ್ತೆ. ಚೈತ್ರ ಪೂರ್ಣಿಮೆಯಿಂದ ಇದನ್ನು ಆಚರಿಸಲಾಗುತ್ತೆ. ಹನುಮಾನ್ ಜಯಂತಿ ಆಚರಣೆ ಮಾಡೋದು ನೋಡ್ರಿ 2ನೇ ತಾರೀಕು ಏಪ್ರಿಲ್, ಆವತ್ತಿನ ಹುಣ್ಣಿಮೆ ಕೂಡ ಇರುತ್ತೆ. ಮತ್ತು ಪೂಜಾ ಟೈಮು ಅದನ್ನೆಲ್ಲ ನೋಡೋದಾತಪ್ಪ ಅಂದ್ರೆ ಅಬ್ಜಿನ್ ಮುಹೂರ್ತ ನೋಡೋದಾತಂದ್ರೆ ಫಸ್ಟ್ 11:50 12:40 ಇರುತ್ತೆ ನೋಡ್ರಿ. ಹನುಮಾನ್ ಚಾಲೀಸ ಪಠಣೆಯನ್ನು ಕೂಡ ಆ ದಿವಸ ಮಾಡುವಂಥದ್ದು. ಪೂರ್ಣಿಮಾ ತಿಥಿ ಪ್ರಾರಂಭ ನೋಡ್ರಿ ಏಪ್ರಿಲ್ 1ನೇ ತಾರೀಕು ಬೆಳಗ್ಗೆ 7:06 ಪ್ರಾರಂಭ ಆಗುತ್ತೆ. ಪೂರ್ಣಿಮಾ ತಿಥಿ ಮುಕ್ತಾಯ ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ 7:41 ಮುಕ್ತಾಯ ಆಗುತ್ತೆ. ನೀವು ಏನಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬಹುದು ಪೂಜೆಯನ್ನು. ಆದ ನಂತರ 7:41 ತಿಥಿ ಇರುತ್ತೆ ನೋಡ್ರಿ, ಹುಣ್ಣಿಮೆ ತಿಥಿ. ಮತ್ತು 2ನೇ ತಾರೀಕು ವಿಶೇಷವಾಗಿ ಏನಂತಂದ್ರೆ ಸೂರ್ಯೋದಯಕ್ಕೆ ಮೊದಲು ಅಂದರೆ ಪೂರ್ಣಿಮಾ ತಿಥಿಯೊಳಗೆ ಏನಂತಂದ್ರೆ ಸಾಮಾನ್ಯವಾಗಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಅದೇ ಥರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸುವಂಥದ್ದು. ಉದಯ ತಿಥಿ ಆದಾದ ಮೇಲೆ ನೋಡ್ರಿ ಏಪ್ರಿಲ್ 2ನೇ ತಾರೀಕಿನ ಹನುಮಾನ್ ಜಯಂತಿ ಆಚರಣೆ ಇರ್ತೈತಿ. ಸೂರ್ಯೋದಯದ ಸಮಯದಲ್ಲಿ ಪೂರ್ಣಿಮಾ ತಿಥಿ ಕೂಡ ಇರೋದರಿಂದ ಆ ದಿನ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ನೋಡ್ರಿ. ಮುಂಜಾನೆಯ ಶುಭ ಮುಹೂರ್ತ ನೋಡ್ರಿ, ಪೂಜೆಯ ಮುಹೂರ್ತ 6:11 10:15 ಇರುತ್ತೆ. ಸಂಜೆ ಅಂತಂದರೆ 6:30 8 ಗಂಟೆವರೆಗೂ ಇರುತ್ತೆ ನೋಡ್ರಿ. ಉದಯ ತಿಥಿ ಆಧಾರದ ನಂತರ ಇದು ಮಾಡುವಂಥದ್ದು. 7:41 ಪೂರ್ಣಿಮಾ ತಿಥಿ ಮುಕ್ತಾಯ ಆಗುತ್ತೆ. ಎರಡು ಒಂದೇ ದಿನ ಆಚರಣೆ ನೋಡ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಮತ್ತಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.